ಹಾಯ್ ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಎಲ್ಲ ಇವಾಗ ತಾನೇ ಫ್ರೆಶ್ ಅಪ್ ಆಗಿ ಇನ್ನೇನು ವಾಕಿಂಗ್ ಒಂದು 5 ಕಿಲೋಮೀಟರ್ಸ್ ಇದೆಯಂತೆ. 5 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು. ಒಂದೊಂದು ದೇವಸ್ಥಾನನೇ ಸುತ್ತು ದೇವಸ್ಥಾನಗಳೆಲ್ಲ ಇರುತ್ತೆ. ಆ ದೇವಸ್ಥಾನಗಳೆಲ್ಲ ನೋಡಿಕೊಂಡು ನಿಮಗೂ ಹಂಗೆ ತೋರಿಸ್ಕೊಂಡು ಹೋಗ್ತಾ ಇರ್ತೀನಿ. ಬನ್ನಿ ಹೋಗೋಣ ಹಂಗೆ. ನೆಕ್ಸ್ಟ್ ಆಗ್ತಾ ರೈಟ್ ಹೋಗೋಣ. ಸರಿ, ಲಾಸ್ಟ್ ಲೆಫ್ಟ್ 1.5 ಕಿಲೋಮೀಟರ್ ಅಗ್ನಿಲಿಂಗ. ಫಸ್ಟ್ ಇಲ್ಲಿ ಮುಗಿಸ್ಕೊಂಡು ಮತ್ತೆ ಇವಾಗ ನೆಕ್ಸ್ಟ್ ಇಲ್ಲಿಂದ ಮತ್ತೆ 1.5 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಂತೆ ರೈಟು. ಹಂಗೆ ಬನ್ನಿ ಹೋಗೋಣ. ನೋಡ್ರಿ ಗುರು, ಇದೇ ಮ್ಯಾಪು ಕಾಣಿಸ್ತೈತಲ್ಲ. ಇವಾಗ ಅದೆಲ್ಲ ನಾವು ಸುತ್ಕೊಂಡು ಬರಬೇಕು. ಸ್ಟಾರ್ಟಿಂಗ್ ಪಾಯಿಂಟಿಂದ ಹಿಡಿದು ಎಂಡಿಂಗ್ ಪಾಯಿಂಟ್ ಗಂಟ ಟೋಟಲ್ 5 ಕಿಲೋಮೀಟ್ರ್ ಇದೆ. 5 ಕಿಲೋಮೀಟ್ರು ಸುತ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ನಡೆದ್ರೆ ಏನೋ ತುಂಬ ಒಳ್ಳೇದಂತೆ, ಅದಕ್ಕೆ ಎಲ್ಲ ನಡೀತವ್ರೆ. ಬನ್ನಿ ನೋಡೋಣ ಎಷ್ಟು ದೂರ ಇದನ್ನ, ಎಷ್ಟು ದೂರ ಹೋಗಬೇಕು, ಏನು ಅಂತ. 2ನೇ ದೇವಸ್ಥಾನ ಗಣೇಶಂದು ಅಗ್ನಿ ತೀರ್ಥಮ್ ಅಂತ. ಬನ್ನಿ ಇದನ್ನು ಮುಕ್ಕೊಂಬಂದ್ಬಿಡೋದು. ಬೇಗ ಬನ್ನಿ, ಇನ್ನೂ ತುಂಬ ದೇವಸ್ಥಾನ ಬೇರೆ ಸುತ್ತಾಡಬೇಕು. ಇದು 3ನೇ ದೇವಸ್ಥಾನಗಳು ಯಾವುದು ಅಂತಲೇ ಗೊತ್ತಿಲ್ಲ, ಬರೀ ತಮಿಳಲ್ಲೇ ಬರ್ದಿಕ್ಕವ್ರೆ. ಯಾರು ಕೇಳೋದು ಇಲ್ಲ, ಯಾರು ನೆಟ್ಟಿಗೆ ಹೇಳೋದು ಇಲ್ಲ ಯಾವ ದೇವಸ್ಥಾನ ಏನು ಅಂದರೆ. ಸರಿ ಬನ್ನಿ ಮುಂದೆ ಹೋಗ್ತಾ ಇರೋಣ. ದೇವಸ್ಥಾನ ನೋಡ್ಕೊಂಡು ಹೋಗ್ತಾ ಇರೋಣ. ಹತ್ರ ಗಾಯ್ಸ್ 2.5 ಕಿಲೋಮೀಟ್ರ್ ನಡ್ಕೊಂಬಂದಿದ್ದೀವಿ. ಇನ್ನೂ 3 ಕಿಲೋಮೀಟ್ರ್ ಇದೆಯಂತೆ. ಇಲ್ಲಿ ಏನಂದರೆ ಫಸ್ಟು ನಾವು ಇವನ್ನ ನೋಡಿ ತುಂಬ ಕಲಿಬೇಕು. ನಮ್ಮ ಕರ್ನಾಟಕದಲ್ಲಿ ಎಲ್ಲ ಬೋರ್ಡ್ಗಳು ಅವ್ರವರು ಇಷ್ಟ ಬಂದಿರೋ ಭಾಷೆಗಳಲ್ಲಿ ಹಾಕ್ಕೊಂಡಿರ್ತಾರೆ. ಇಲ್ಲಿ ನೋಡಿ ತಮಿಳ್ ಬಿಟ್ಟು ಇನ್ನೊಂದು ಭಾಷೆಯಲ್ಲಿ ಹಾಕಿಲ್ಲ. ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಹಾಕ್ರಿ ಅಂದ್ರೇ ಹಂಗೆ ಸಾಯ್ತಾರೆ. ಇಲ್ಲಿ ನೋಡ್ರೆ ತಮಿಳಲ್ಲಿ ಬಿಟ್ಟು ಇನ್ನೇನೂ ಹಾಕಿಲ್ಲ. ಯಾರು ಕ್ಲೀನಾಗಿ ರೆಸ್ಪಾನ್ಸು ಮಾಡ್ತಿಲ್ಲ. ಹೆಂಗೆ ಎಲ್ಲಿ ಹೋಗ್ಬೇಕಂತ ಯಾರು ಏನೂ ಹೇಳೋದು ಇಲ್ಲ. ಇಲ್ಲೇನು ಡೈರೆಕ್ಷನ್ಸು ಇಲ್ಲ. ಡೈರೆಕ್ಷನ್ಸ್ ಇದ್ರೂ ಬರೀ ತಮಿಳಲ್ಲಿದೆ. ತಮಿಳ್ ಬರ್ದೇವರೆಲ್ಲ ಏನು ಮಾಡ್ತಾರೆ? ಅದೇ ನಮ್ಮ ಕರ್ನಾಟಕದಲ್ಲಿ ತಮಿಳು, ಹಿಂದಿ ಅವ್ರು ಇಷ್ಟ ಬಂದಿದ್ದು ಹಾಕ್ಕೊತಾರೆ. ಯಾರು ಇವಾಗ ಕೇಳೋರಿಲ್ಲ, ಹೇಳೋರಿಲ್ಲ. ಕನ್ನಡದಲ್ಲಿ ಮಾತಾಡಿ ಅಂದ್ರೂ ಅಷ್ಟೊಂದು ಮಾತಾಡೋಲ್ಲ. ಯಾರೇ ಬಂದು ಹಿಂದಿಯಲ್ಲಿ ಮಾತಾಡಿಸ್ಬಿಟ್ರೆ ಹಿಂದಿಯಲ್ಲೇ ಮಾತಾಡ್ತಾರೆ, ತಮಿಳಲ್ಲಿ ಮಾತಾಡಿಸ್ರೆ ತಮಿಳಲ್ಲೇ ಮಾತಾಡ್ತಾರೆ. ಕನ್ನಡದಲ್ಲಿ ಮಾತಾಡ್ಸೋಕ್ಕೆ ಯಾರೂ ಪ್ರಯತ್ನ ಪಡೋಲ್ಲ. ಇಲ್ಲಿ ನೋಡಿ ಬರೀ ತಮಿಳು. ನೀವೇನೇ ಕೇಳೋಕ್ಕೋದ್ರೂ ತಮಿಳಲ್ಲೇ ಉತ್ತರ ಕೊಡ್ತಾರೆ. ನೀವೇನೇ ಉತ್ತರ ಕೊಟ್ಟರು ಅವ್ರು ತಮಿಳಲ್ಲೇ ಕೇಳ್ತಾರೆ. ನಮಗೆ ತಮಿಳ್ ಬೇರೆ ಬರೋಲ್ಲ, ನಮ್ಗೇನು ಮಾಡೋದು ಅಂತಲೂ ಗೊತ್ತಿಲ್ಲ. ಸೊ ಅದಕ್ಕೆ ನಡ್ಕೊಂಡು ಹೋಗ್ತಾಯಿದ್ದೀವಿ ಸದ್ಯಕ್ಕೆ. ನಾವು 3-3.5 ಕಿಲೋಮೀಟ್ರ್ ಇದೆಯೋ ನಡ್ಕೊಂಡು ಹೋಗ್ತಾಯಿದ್ದೀವಿ. ಆದಷ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಮತ್ತು ದೇವಸ್ಥಾನದಲ್ಲಿ ತುಂಬ ಕಡೆ ಬಿಡ್ತಾಯಿಲ್ಲ ವೀಡಿಯೋ ಮಾಡೋಕ್ಕೆ. ವೀಡಿಯೋ ಮಾಡೋಕ್ಕೆ ಬಿಡೋ ಜಾಗದಲ್ಲೆಲ್ಲ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ದೇವಸ್ಥಾನಗಳೆಲ್ಲ. ಸರಿ, ಇನ್ನು ಮುಂದೆ ನಡ್ಕೊಂಡು ಹೋಗ್ತಾ ಮಾತಾಡೋಣ. ಇದು ಯಮಲಿಂಗಮ್ ಅಂತ. ಇದು 4ನೇ ದೇವಸ್ಥಾನ ಹೋಗ್ತಾ ದಾರಿಯಲ್ಲಿ. ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ, ಅದಕ್ಕೆ ಆಚೆನೇ ತೆಗೆದು ತೋರಿಸ್ತಾ ಇದ್ದೀನಿ. ನೋಡ್ಬೋದು, ಅಲ್ಲೊಂದು ಜಿಂಕೆ ಒಂದಿದೆ, ಕಾಣಿಸ್ತಾ ಇರ್ಬೋದು ನಿಮಗೆ. ನೋಡಿ ಅಲ್ಲೊಂದು ಜಿಂಕೆ ಇದೆ ನೋಡಿ.
ಯಾರೋ ಅವರು 5 ಕಿಲೋಮೀಟ್ರ್ ಅಂತ ಹೇಳಿದ್ರು, ಮತ್ತು ಕ್ಲೀನಾಗೆ ಬೋರ್ಡಲ್ಲೆಲ್ಲ ನೋಡಿದ್ರೆ 14 ಕಿಲೋಮೀಟ್ರ್ ಇದೆ ಅದು. ಇವಾಗ ಆಲ್ರೆಡಿ ಸೂಪ್ ಇಲ್ದೋಗ್ಬಿಟ್ಟೈತೆ, ನಡೆಯೋಕ್ಕೆ ಬೇರೆ ಆಗ್ತಾಯಿಲ್ಲ. ಇನ್ನು 14 ಕಿಲೋಮೀಟ್ರ್ ನಡಿಬೇಕಂತೆ. ಅದೆಲ್ಲ ನಾವು 4 ಕಿಲೋಮೀಟ್ರ್ ನಡ್ಕೊಂಬಂದಿದ್ದೀವಿ, ಇನ್ನು 10 ಕಿಲೋಮೀಟ್ರ್ ನಡಿಬೇಕು. ಸುತ್ತು ಕಾಡಿದೆ, ನಡ್ಕೊಂಡು ಹೋಗೋಷ್ಟು ಸುಸ್ತಾಗೋಗ್ಬಿಡುತ್ತೆ. ಇನ್ನೊಂದು ಜಿಂಕೆ ಒಂದಿದೆ, ಕೊಂಬ ಕಾಣಿಸ್ತಾ ಇರ್ಬೋದು ನಿಮಗೆ. 2 ಜಿಂಕೆ ಇದೆ ನೋಡಿ. ತುಂಬಾ ಜಿಂಕೆಗಳಿರ್ಬೇಕು ಇಲ್ಲಿ. ಇಲ್ಲೇ 4 ಜಿಂಕೆ ಇದೆ ನೋಡಿ. ಇಲ್ಲಿಗೇನಾದರೂ ಬರಬೇಕಂದ್ರೆ ಒಂದು ಕ್ಯಾನ್ ನೀರು ಎತ್ಕೊಂಬರ್ಬೇಕು, ಚೆನ್ನಾಗೇನೆ ಊಟ ಗೀಟ ಮಾಡ್ಕೊಂಬರ್ಬೇಕು, ಇಲ್ಲಾಂದರೆ ತಲೆ ತಿರುಗಿ ಹೋಗ್ತೀವಿ, ಅಷ್ಟು ದೂರ ಐತೆ. ದೇವಸ್ಥಾನ 5ನೇ ಲಿಂಗ, ನಿವೃತ್ತಿ ಲಿಂಗ ಅಂದ್ಬಿಟ್ಟು. ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ, ಅದಕ್ಕೆ ದೇವಸ್ಥಾನ ಎಲ್ಲ ತೋರಿಸ್ತಾ ಇದ್ದೀನಿ. ಇಲ್ಲೇ ಐತೆ. ನವಿಲು ನೋಡಿ ಎಷ್ಟು ಹತ್ರ ಇದೆ ನೋಡಿ. ಹಾಗೆ 5 ಕಿಲೋಮೀಟ್ರ್ ಇದೆ ತಿರುವಣ್ಣಾಮಲೈ ದೇವಸ್ಥಾನ ಹತ್ರಕ್ಕೆ. 9 ಕಿಲೋಮೀಟ್ರ್ ನಡ್ಕೊಂಬಂದ್ಬಿಟ್ಟಿದ್ದೀವಿ. ಫುಲ್ಲು ಸೂಪಲ್ಲಿ ಎಳ್ದೋಗ್ಬಿಟ್ಟೈತೆ, ಆಗ್ತಿಲ್ಲ ಗೈಸ್ ನಿಜವಾಗ್ಲೂ. ರಾತ್ರಿ ಬೇರೆ ನಿದ್ದೆ ಬೇರೆ ಇಲ್ಲ, ನಿದ್ದೆ ಬೇರೆ ಬರ್ತಾಯಿದೆ. ಏನೋ ಆದ್ರೂ ಕಷ್ಟಪಟ್ಟು ಹೋಗ್ತಾಯಿದ್ದೀವಿ. ಇದಕ್ಕಾದ್ರೂ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಸರಿ ಗೈಸ್, ಮುಂದೆ ಸಿಗೋಣ ಇನ್ನೊಂದು ದೇವಸ್ಥಾನ ಹತ್ರ. 6ನೇದು ಸೂರ್ಯಲಿಂಗ ಅಂತ. ಒಳಗಡೆ ದೇವಸ್ಥಾನ ಒಳಗಡೆ ವೀಡಿಯೋ ತೆಗೆಯಂಗಿಲ್ಲ, ಅದಕ್ಕೆ ಹಿಂಗೆ ತರಬೇಕು ತೋರಿಸ್ತಾ ಇದ್ದೀವಿ. 8ನೇದು ಬಂದ್ಬಿಟ್ಟು ವರುಣಲಿಂಗಂ. ಆ್ಯಕ್ಚುಲಿ ಇದು 7ನೇದಂತ ಮ್ಯಾಪಲ್ಲಿದೆ, ನಾವು ಬಂದಿರೋ ಪ್ರಕಾರ ಇದು 8ನೇ ದೇವಸ್ಥಾನ. ದೇವಸ್ಥಾನ ಬಂದ್ಬಿಟ್ಟು ವಾಯುಲಿಂಗ ಅಂದ್ಬಿಟ್ಟು. ಚಂದ್ರಲಿಂಗ. ಬೆಳಗ್ಗೆ 5:15 ಬಿಟ್ಟಿರೋದು ಗುರು ನಡೆಯೋಕ್ಕೆ. 10 ಗಂಟೆ ಆಗೈತೆ, ಇನ್ನು ನಡೀತಾನೇ ಇದ್ದೀವಿ. ದೇವಸ್ಥಾನ ಅಂತೂ ಬಂದಿಲ್ಲ. ಯಾರು ನಾವು ಮಾಡಿರೋ ತಪ್ಪಂತೂ ಮಾಡೋಕ್ಕೆ ಹೋಗ್ಬೇಡಿ. ಪೆಟ್ರೋಲ್ ಕಂಜೂಸ್ ಬಿದ್ದು ನಡ್ಕೊಂಬರೋಕ್ಕೆ ಹೋಗಬೇಡಿ. ಹೋದರೆ ಹೋಯ್ತು, ಗಾಡಿಯಾಗೆ ಬರ್ಬಿಡಿ. ನಡ್ಕೊಂಡಂತೂ ಬರೋಕ್ಕೆ ಹೋಗ್ಬೇಡಿ. ನಡೆದು ಕಾಲೆಲ್ಲ ಊದ್ಕೊಂಡ್ಬಿಟ್ಟೈತೆ, ಏನು ಮಾಡಬೇಕೋ ಗೊತ್ತಿಲ್ಲ. ಇನ್ನು ಹೋಗ್ತಾನೇ ಇದ್ದೀವಿ. ಹಂಗಂತ ಆಟೋನಲ್ಲೂ ಬರೋಕ್ಕೆ ಹೋಗ್ಬೇಡಿ. 500 ರೂಪಾಯಿ ಆಗುತ್ತೆ. ಆಟೋದಲ್ಲಿ ಕೇಳಿದ್ರೆ 500 ರೂಪಾಯಿ. ಸುಮ್ಮನೆ ಅದ್ರ ಬದಲು ನಡ್ಕೊಂಡು ಹೋಗೋಣ ಅಂತ ನಾವು ಬಂದರೆ ನರಕ ಕಾಣಿಸ್ತದೆ ಗುರು. ಕಾಲೆಲ್ಲ ಊದ್ಕೊಂಡ್ಬಿಟ್ಟೈತೆ. ಗಾಡಿ ಎಲ್ಲ ಹಿಂಗೆ ಓಡಿಸ್ಬೇಕು ಏನೋ ಗೊತ್ತಿಲ್ಲ. ಇನ್ನು ದೇವಸ್ಥಾನ ಮಾತ್ರ ಬರ್ತಾ ಇಲ್ಲ. ಡೆಸ್ಟಿನೇಷನ್ ನಾಟ್ ಎಟ್ ಡಿಸೈಡೆಡ್. ಅಯ್ಯೋ, ನಮಗಿಂತ ಜಾಸ್ತಿ ಫಾರಿನರ್ಸ್ಗೆ ಜಾಸ್ತಿ ಪ್ರೀತಿ ಐತೆ, ಭಕ್ತಿ ಜಾಸ್ತಿ ಐತೆ. ದೇವ್ರ ಮೇಲೆ ಭಜನೆ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗ್ತಾವ್ರೆ. ನಮ್ಮ ಕೈಲಿ ನಡೆಯೋಕ್ಕೆ ಆಗ್ತಾಯಿಲ್ಲ. ಇನ್ನು ನೋಡೋಣ ಇನ್ನು ಎಷ್ಟು ಕಿಲೋಮೀಟ್ರ್ ಆಯಿತು. 14 ಕಿಲೋಮೀಟ್ರ್ ಅಂದರು. 14 ಕಿಲೋಮೀಟ್ರ್ ದಾಟಿ ಬಂದಿದ್ದೀವಿ. ಇನ್ನು ಎಷ್ಟಾಯಿತು ನೋಡಿಕೊಂಡು ಮತ್ತೆ ಸಿಗೋಣ. ಡಿಸ್ಟೆನ್ಸ್ ಟ್ರಾವೆಲ್ಡು 11 ಕಿಲೋಮೀಟ್ರ್ ಅಂತೆ. ಇನ್ನೂ 3 ಕಿಲೋಮೀಟ್ರ್, ಟೋಟಲ್ 14 ಕಿಲೋಮೀಟ್ರ್ ಅಂತ ಐತೆ. ಬಟ್ ಏನೋ ಹೋಗ್ತಾ ಇದ್ದೀವಿ ಅಷ್ಟೇ. ಇದೇ ಕೊನೆಯ ಲಿಂಗ. ಇದಾದ ತಕ್ಷಣ ಡೈರೆಕ್ಟಾಗಿ ಮತ್ತೆ ದೇವಸ್ಥಾನ ಹತ್ರ ಹೋಗ್ಬಿಡ್ಬೇಕು. ಕೊನೆಗೂ 5 ಗಂಟೆಯಿಂದ ನಡ್ಕೊಂಬಂದಿರೋದು. ಇವಾಗ ಗೋಪುರ ಕಾಣಿಸ್ತೀನಿ. ಫುಲ್ಲು ಎಲ್ಲ ಸೂಪಿಲ್ದು ಹೋಯ್ತವ್ರು. ಅಷ್ಟು ದೇವಸ್ಥಾನ ಒಳಗೆ ಹೋಗ್ಬಿಟ್ಟು ಅಷ್ಟು ರೆಸ್ಟ್ ತೊಗೊಂಡ್ಬಿಡ್ಬೇಕು. ಆಮೇಲೆ ಮಿಕ್ಕಿದ ಕೆಲಸ ನೋಡಬೇಕು. ಬಂದ್ಬಿಟ್ರು ಬೆಳಗ್ಗೆ
ಬೆಳಗ್ಗೆಯಿಂದ ನಡ್ಕೊಂಬರೋಷ್ಟರಲ್ಲಿ ಇವಾಗ ಮೇನ್ ಎಂಟ್ರೆನ್ಸಿಗೆ ಬಂದಿದ್ದೀವಿ. ದರ್ಶನ ಮಾಡ್ಕೊಂಬಂದು ಸಿಗೋಣ ಗೈಸ್. ಒಳಗಡೆ ವೀಡಿಯೋ ಅಲೋ ಇರುವಂತೆ ದರ್ಶನ ಮಾಡ್ಕೊಂಬಂದು ಸಿಗೋಣ. 11 ಗಂಟೆ ಆಗಿದೆ ಟೈಮು. ಬೆಳಗ್ಗೆ 5:15 ಬಿಟ್ಟಿರೋದು. 11 ಗಂಟೆ ಆಗಿದೆ ದರ್ಶನ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ. ಫಸ್ಟು ಆಚೆಗೆ ಹೋಗ್ಬಿಟ್ಟು ದರ್ಶನ ಮಾಡ್ಬಿಟ್ಟು ಫ್ರೆಶಪ್ ಆಗ್ಬಿಟ್ಟು ಏನೋ ತಿಂದ್ಬಿಟ್ಟು ಮತ್ತೆ ಬೆಂಗಳೂರಿಗೆ ಬಿಡೋದೆ ಇವಾಗ. ಗೋಪುರ ನೋಡಿ ಗೈಸ್ ಹಿಂಗಿದೆ. ಗೋಪುರದಲ್ಲಿ ಗೋಪುರ ತೋರಿಸ್ತಿರ್ತಿರುವ ಯೋಗ ಒಂದೇ ಫ್ರೇಮಲ್ಲಿ ಕಾಣಿಸ್ತಾ ಇದೆ ಎರಡೂ. ಬನ್ನಿ ಬಿಡೋಣ ಇವಾಗ. ಕರೆಕ್ಟಾಗಿ ಟೈಮು 12:05 ಆಗಿದೆ. ಬನ್ನಿ ಡೈರೆಕ್ಟಾಗಿ ಬೆಂಗಳೂರಿಗೆ ಹೋಗೋಣ. ನೋಡೋಣ ಸೆಂಟ್ರಲ್ ಇನ್ನೇನೋ ಪ್ಲೇಸಸ್ ಇದೆಯಾ ನೋಡೋದು. ಸೆಂಟ್ರಲ್ ಏನಾದರೂ ಇದೆ ಹಂಗೆ ನೋಡೋಕೆ ಹೋಗೋಣ. ಇಲ್ಲ ಡೈರೆಕ್ಟಾಗಿ ಹಂಗೆ ಬೆಂಗಳೂರಿಗೆ ಹೋಗ್ಬಿಡೋಣ. ಇಲ್ಲಂತೂ ಹೆವಿ ಸೆಕೆ ಇದೆ ಗೈಸ್. ಫಸ್ಟು ಬೆಂಗಳೂರಿಗೆ ಹೋಗ್ಬೇಕು ಅನಿಸ್ತೈತೆ. ಸೆಕೆಯಲ್ಲಂತೂ ಇರೋಕ್ಕೆ ಆಗಲ್ಲ. ಟೈಮು 12:10 ಆಗಿದೆ. ಸದ್ಯಕ್ಕೆ ಪೆಟ್ರೋಲ್ ಇಲ್ಲಿ ಬೇಡ, ಕರ್ನಾಟಕ ಬಾರ್ಡ್ರಲ್ಲಿ ಹಾಕ್ಸೋದೇ ಬೆಸ್ಟು. ತಮಿಳ್ನಾಡು ಅಲ್ಲಿ ಸ್ವಲ್ಪ ಪೆಟ್ರೋಲ್ ಪ್ರೈಸ್ ಜಾಸ್ತಿ ಇದೆ. ನಮ್ಮ ಕರ್ನಾಟಕ ಬಾರ್ಡ್ರ್ ಗಂಟ ಪೆಟ್ರೋಲ್ ಹೋಗುತ್ತೆ ಆರಾಮಾಗೆ. ನಮ್ಮ ಕರ್ನಾಟಕದಲ್ಲೇ ಪೆಟ್ರೋಲ್ ಹಾಕ್ಸಿದ್ರೆ ಅದು ನಮಗೂ ಸೇವ್ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು 108 ರೂಪಾಯಿ ಇದೆ. ಅದೇ ಬೆಂಗಳೂರಲ್ಲಾದರೆ 101 ರೂಪಾಯಿ. 1 ರೂಪಾಯಿ ಜಾಸ್ತಿ ಇದೆ. ಅದಕ್ಕೆ ಒಂದೇ ಕರ್ನಾಟಕ ಅಲ್ಲಿ ಹಾಕ್ಸ್ಕೊಡ್ತೀವಿ. ಸಕ್ಕತ್ತಾಗಿದೆ. ಫುಲ್ ಖಾಲಿ ರೋಡು. ಇಲ್ಲೊಂದು ಸ್ಪೀಡ್ ಬ್ರೇಕರ್ ಆಗಲಿ ಒಂದು ಹಂಪ್ಸ್ ಆಗಲಿ ಏನೂ ಇಲ್ಲ. ಆರಾಮಾಗಿ 80-100 ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ನೋಡಿ ಬೆಟ್ಟ ಕಾಣಿಸ್ತಿರ್ಬೋದು ನಿಮಗೆ. ಫುಲ್ಲು ಕವರಾಗಿ ಹೋಗ್ಬಿಟ್ಟಿದೆ. ಬಿಸಿಲ ಮಂಚ ಏನೋ ಗೊತ್ತಿಲ್ಲ. ಫುಲ್ ಕವರಾಗಿ ಹೋಗ್ಬಿಟ್ಟಿದೆ ಬೆಟ್ಟ ಮಾತ್ರ. ಬೆಂಗಳೂರು ಸ್ಟ್ರೈಟ್ ಒಂದೇ ರೋಡು 170 ಕಿಲೋಮೀಟ್ರು. ಕೃಷ್ಣಗಿರಿ ಹತ್ರ ಡೈವರ್ಷನ್ ತೊಗೊಬೇಕು. ಅಲ್ಲಿಂದ ಇನ್ನು ಒಂದೇ ರೋಡು. ಒಂದೇ ರೋಡ್ ಬಂದ್ಬಿಟ್ರೆ ಇನ್ನು ಬೆಂಗಳೂರು. ಫ್ರೆಂಡ್ಸ್ ಆಯಿತು ಬನ್ನಿ ಮುಂದೆ ಸಿಗೋಣ. 64 ಕಿಲೋಮೀಟರ್ ಇದೆ. 64 ಕಿಲೋಮೀಟರ್ ಆಮೇಲೆ ಡೈವರ್ಷನ್ ಇದೆ. ಅಲ್ಲಿ ಗಂಟ ಒಂದೇ ರೋಡು. ಬಿಸಿಲು ಮಾತ್ರ ಸಕ್ಕತ್ತಾಗಿದೆ. ಯಪ್ಪ ಸೆಂಟ್ರಲ್ಲಿ ಯಾವುದೋ ಚಿಕ್ಕ ಚಿಕ್ಕ ಹಳ್ಳಿಗಳೆಲ್ಲ ಬರ್ತಾಯಿದೆ. ಏನು ಜಾಸ್ತಿ ದೊಡ್ಡೂರು ಏನಲ್ಲ. ನಮ್ಮಮ್ಮ ಅಂದರೆ ಒಂದು 40 ಮನೆ 50 ಮನೆ ಇರ್ಬೋದು ಅಷ್ಟೇ ಇದೆ. ಆ ಕಡೆ ಬೆಟ್ಟ, ಮಧ್ಯದಲ್ಲಿ ಬ್ರಿಡ್ಜು, ಈ ಕಡೆ ಫುಲ್ಲು ಗ್ರೀನರಿ. ರಾತ್ರಿ ಇವೇನೋ ಕಾಣಿಸೇ ಇಲ್ಲ. ಸುಮ್ಮನೆ ಕತ್ತಲ್ಲಿ ಲೈಟ್ ಹಾಕ್ಕೊಂಡು ಸುಮ್ಮನೆ ಬಂದ್ಬಿಟ್ಟಿದ್ದೀವಿ. ಲೊಕೇಶನ್ ನೋಡಿ, ಆ ಕಡೆ ಒಂದು ಬ್ರಿಡ್ಜ್ ಇದೆ, ಈ ಕಡೆ ಒಂದು ರೋಡ್ ಇದೆ. ಫುಲ್ಲು ಗ್ರೀನರಿ, ಸುತ್ತು ಗ್ರೀನರಿ ಇದೆ. ಮೀನು ಹಿಡಿತಾವ್ರೆ. ಪೆಟ್ರೋಲ್ ಅಲ್ಲಿ ಗಂಟ ಹೋಗುತ್ತಾ ಇಲ್ವ ಅನ್ನೋದೇ ಡೌಟ್ ನನಗೆ. ಧೈರ್ಯ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. 80-100 ಹೋಗ್ತಾ ಇದ್ದೀನಿ ಸದ್ಯಕ್ಕೆ. ಇದರಲ್ಲಿ ಗಾಯಸ್ ಕಾಲಂತೂ ತುಂಬ ನೋಡ್ತಾ ಇದೆ. 14 ಕಿಲೋಮೀಟ್ರ್ ನಡೆದಿದ್ದಕ್ಕೆ ಫುಲ್ಲು ಬ್ಲಡ್ ಎಲ್ಲ ಕ್ಲಾಟ್ ಆಗೋಗ್ಬಿಟ್ಟಿದೆ. ಅಯ್ಯೋ ಹೆಜ್ಜೆ ಇಡೋಕ್ಕಾಗ್ತಾಯಿಲ್ಲ, ಗೇರ್ ಹಾಕೋಕ್ಕಾಗ್ತಾಯಿಲ್ಲ. ನಾವು ಕಷ್ಟಪಟ್ಟು ಆಗ್ತಾಯಿದ್ದೀನಿ ಅಷ್ಟೇ. ಫುಲ್ ಸುಟ್ಟಾಗ್ತವ್ರೆ. ಹೊಸೂರು ಸ್ಟ್ರೈಟು, ಸಿಂಗಾರಪೇಟೆ ರೈಟು. ಎಳ್ನೀರುಗಳು ಜಾಸ್ತಿ ಇದೆ ಗುರು. ನಮ್ಮ ಬೆಂಗಳೂರು ಕಂಪೇರ್ ಮಾಡಿದ್ರೆ ಎಳ್ನೀರುಗಳು ಇಲ್ಲಿ ಸಖತ್ ಕಮ್ಮಿ ಇದೆ. 10 ರೂಪಾಯಿ 15 ರೂಪಾಯಿ ಎಲ್ಲ ಮೇಲೆ. ನಮ್ಮ ಬೆಂಗಳೂರಲ್ಲಿ ಅದೇ ಎಳ್ನೀರು 40-35 ಮಾಡ್ತಾರೆ ನೋಡಿ. ಕೃಷ್ಣಗಿರಿ ಹತ್ರ ತೆಂಗಿನ ಮರಗಳು ಜಾಸ್ತಿ ಇದೆ. ನೀಡಾಲಪಲ್ಲಿ ಒಂದೇ ರೋಡ್ ನಮ್ಮದು. ಎಲ್ಲೋ ಲೆಫ್ಟ್ ರೈಟ್ ಏನೂ ಇಲ್ಲ ಕೃಷ್ಣಗಿರಿ ಗಂಟ. ಅದು ಹೋಗ್ಬಿಟ್ಟು ಒಂದು ಲೆಫ್ಟ್ ತಗೊಂಡ್ರೆ ಮತ್ತೆ ಇನ್ನು ಹೊಸೂರು ರೋಡ್ ಕನೆಕ್ಟ್ ಆಗಿ ಹೋಗ್ತೀವಿ. ಬೆಂಗಳೂರು 133, ಕೃಷ್ಣಗಿರಿ 43. ಇದು ಬೇರೆ ಇನ್ನು ಹೈವೇ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇವಾಗ. ಊರೆಲ್ಲ ಸುತ್ಕೊಂಡು ಹೋಗ್ಬೇಕು ಒಳಗಡೆಯಿಂದ. ಇಲ್ಲಾಂದರೆ ನಾವು ಇಷ್ಟು ಬೇಗ ಕೃಷ್ಣಗಿರಿ ವೀಸಾ ಹೋಗ್ತಾ ಇದ್ವಿ. ಹೈವೇ ಇನ್ನು ಕನ್ಸ್ಟ್ರಕ್ಷನಲ್ಲೇ ಇದೆ.
ಅವರು ಹಂಗೆ ಕಾಡೊಳಗಡೆ ಬರೀ ಎಂಟರ್ ಆಗೋಗ್ಬಿಟ್ಟಿದ್ದೀವಿ. ಕೃಷ್ಣಗಿರಿಗೆ ಇನ್ನೊಂದು 20 ಕಿಲೋಮೀಟರ್ ಇದೆ. ಸುತ್ತು ಮರಗಳೇ ಇವೆ. ಹಾಂ, ಇವನು ಗೈಸ್ ಇಲ್ಲಿ ಲೆಫ್ಟ್ ತಗೊಬೇಕು. ಇವಾಗ ಲೆಫ್ಟ್ ತಗೊಂಡು ಇನ್ನು ಒಂದೇ ರೋಡು ಕೃಷ್ಣಗಿರಿ ಹೈವೇ ಕನೆಕ್ಟ್ ಆಗುತ್ತೆ. ಹೋದ್ವಿ. ಇಲ್ಲಿಂದ ಬೆಂಗಳೂರು 93 ಕಿಲೋಮೀಟ್ರ್ ಇದೆ. ಇಲ್ಲಿಂದ ರೈಟ್ ತಗೊಬೇಕು. ಬೆಂಗಳೂರು 92, ಬೆಲ್ಗಾಮ್ 594, ಮುಂಬೈ 1097. ಇಲ್ಲಿ ರೈಟ್ ತಗೊಂಡು ಒಂದೇ ರೋಡು ಕರ್ನಾಟಕ ಬಾರ್ಡರ್ ಸಿಗುತ್ತೆ. 80 ಕಿಲೋಮೀಟ್ರ್ ಇದೆ. ನಮ್ಮ ಫ್ರೆಂಡ್ ಒಬ್ಬ ಒಳ್ಳೆ ನಿದ್ದೆ ಮಾಡ್ತಾವನೆ. ಹೆಲ್ಮೆಟ್ಗೆ ಪಟ ಅಂತ ಒದ್ದಿದ್ದಾವೆ ಹಿಂದ್ಗಡೆಯಿಂದ. ಕುತ್ಕೊಂಡಿರ್ತಾನೆ, ಹಂಗೆ ಬಿದ್ದೋಗ್ತಾನೆ. ಅಯ್ಯೋ, ಅವ್ನು ನೋಡ್ಕೊಂಬರೋದೇ ನಂಗೆ ಒಂದು ನಿಧಾನಕ್ಕೆ ಬರ್ತಾಯಿದ್ದೀನಿ. ಇಲ್ಲಾಂದ್ರೆ ಇಷ್ಟು ಬೇಗ ಒಂದು 80-100 ಇದ್ದೆ ನಾನು. ಸ್ವಲ್ಪ ಚೆನ್ನಾಗೇ ಕೂತಿರ್ತಾನೆ, ಹಾಗೆ ಪಟ ಅಂತ ಹೆಲ್ಮೆಟ್ ಹೊಡಿತಾನೆ, ಹಂಗೆ ಇದಕ್ಕಿದ್ದಂಗೆ ಈ ಕಡೆ ವಾಲ್ತಾನೆ. ಅಯ್ಯೋ, ಏನಪ್ಪ ಮಾಡೋದು. ನಾನು ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ. ಫಸ್ಟು ಮನೆಗೆ ಹೋಗ್ಬಿಟ್ಟು ನಿದ್ದೆ ಮಾಡಬೇಕು. ಕಂಟಿನ್ಯೂಸ್ ಆಗಿ ರೈಡ್ ಮಾಡ್ತಾನೇ ಇದ್ದೀನಿ ನಿನ್ನೆಯಿಂದ. ಊಟ ಬೇರೆ ಮಾಡಬೇಕು. ಟೈಮ್ 2:30 ಆಗ್ತಾಯಿದೆ. 80 ಕಿಲೋಮೀಟ್ರ್ ಒಂದೇ ಸತಿ ಮನೆಗೆ ಹೋಗ್ಬಿಟ್ಟಿಲ್ಲದೆ ಬೆಸ್ಟ್ ಅನ್ಸ್ಬಿಟ್ಟು ನಾನು ಸುಮ್ಮನೆ ಇದ್ದೀನಿ. ಸರಿ ಗೈಸ್, ನೆಕ್ಸ್ಟ್ ಪ್ಲೇಸ್ ನಾನು ಎಲ್ಲಿಗೆ ಹೋಗಬೇಕು ಅಂತ ಕಮೆಂಟಲ್ಲಿ ನೀವೇ ತಿಳಿಸಿ. ಬಟ್ ಏನಂದರೆ ಬೆಂಗಳೂರು ಸುತ್ತಮುತ್ತನೇ ಇಲ್ಲಿ ಒಂದು 200 ಕಿಲೋಮೀಟ್ರ್ ಒಳಗಡೆ. ಯಾಕಂದರೆ ಫಸ್ಟ್ ಎಲ್ಲ ದುಡ್ಡು ನಾನೇ ಹಾಕ್ಕೊಬೇಕು, ನನಗೂ ಯಾರೂ ಕೊಡೋಲ್ಲ. ನಿಮ್ಗೆ ಯಾವ ಥರ ಪ್ಲೇಸ್ ಬೇಕು ಅಂತ ಹೇಳಿದ್ರೆ ಬೆಂಗಳೂರು ಸುತ್ತಮುತ್ತ ಒಂದು 200 ಕಿಲೋಮೀಟರ್ಸಲ್ಲಿ ನಾನು ಬೇಕಾದ್ರೆ ಹೋಗಿ ತೋರಿಸ್ತೀನಿ ನಿಮಗೋಸ್ಕರ. ಕಮೆಂಟ್ ಮಾಡಿ ಮತ್ತೆ ಬೇಗ ಲೊಕೇಶನ್ ಎಷ್ಟು ಸಕ್ಕತ್ತಾಗಿದೆ ಅಂತ ನೋಡಿ. ಫಸ್ಟು ಇಂಥ ಲೊಕೇಶನಲ್ಲಿ ನಮ್ಗೆ ಇಷ್ಟ ಆಗಿರೋ ಸಾಂಗ್ಸ್ ಹಾಕ್ಕೊಂಡು ಬ್ಲೂಟೂತಲ್ಲಿ ಹೋಗ್ತಾ ಇದ್ರೆ ಹೆಂಗಿರುತ್ತೆ ಹೇಳಿ ಫೀಲಿಂಗು. ಆ ಕಡೆ ಈ ಕಡೆ ಫುಲ್ಲು ಬೆಟ್ಟ, ಗ್ರೀನರಿ. ಬೆಂಗಳೂರು ಇನ್ನೂ 75 ಕಿಲೋಮೀಟರ್ ಇದೆ. ಬೆಂಗಳೂರು 75 ಕಿಲೋಮೀಟರ್ ಅಂದರೆ ನಮ್ಮ ಮನೆಗೆ ಇನ್ನೊಂದು 15 ಕಿಲೋಮೀಟ್ರ್ ಎಕ್ಸ್ಟ್ರಾ ಸೇರಿಸ್ಬೇಕು. 80-90 ಕಿಲೋಮೀಟ್ರ್ ನಮ್ಮ ಮನೆಗಿನ್ನ. ಫಸ್ಟು ನಾನು ಯಾವಾಗ ನಮ್ಮ ಕರ್ನಾಟಕಕ್ಕೆ ಹೋಗ್ಬಿಡ್ತೀನೋ ಅಂತೈತೆ. ಬಿಸಿಲು, ಅಯ್ಯೋ, ಏನೋ ನಮ್ಮ ರಾಜ್ಯದಲ್ಲಿ ನಾವಿದ್ರೆ ಏನೋ ಒಂಥರ ಬೇರೆ ಥರನೇ ಫೀಲಿಂಗ್ ಇರುತ್ತದೋ. ನಿನ್ನೆ ರಾತ್ರಿ ಬಿಟ್ಟಿದ್ದು ಕರ್ನಾಟಕ, ಮತ್ತು ಇನ್ನೊಂದು 1 ಅವರಲ್ಲಿ ಕರ್ನಾಟಕದಲ್ಲಿ ಇರ್ಬೋದೇನೋ, ರೀಚ್ ಆಗ್ಬೋದೇನೋ. ನೋಡ್ಬೇಕಿನ್ನು ಟ್ರಾಫಿಕ್ ಜಾಮ್ ಏನಾದರೂ ಇದೆಯಾ, ಹೆಂಗೆ ಎತ್ತಾ ಏನೋ ಅಂದ್ಬಿಟ್ಟು. ಆ ಸಿಲ್ಕ್ ಬೋರ್ಡ್ ರೋಡಲ್ಲಿ ಟ್ರಾಫಿಕ್ ಜಾಮ್ ಇಲ್ಲ ಅಂದರೆ ಸಾಕು, ಆರಾಮಾಗಿ ಮನೆಗೆ ಹೋಗ್ಬಿಡ್ಬೋದು. ಇಲ್ಲಿಂದ ಅಲ್ಲಿಗೆ ಹೋಗೋದು ನನಗೆ ಅಷ್ಟೊಂದು ಏನು ಕಷ್ಟ ಆಗೋಲ್ಲ. ಆ ಸಿಲ್ಕ್ ಬೋರ್ಡಿಂದ ಹೆಬ್ಬಾಳ ಹೋಗೋದ್ರಲ್ಲೇ ನನಗೆ ಯಾಕಪ್ಪ ಈ ಥರ ಗಾಡಿ ಓಡಿಸ್ತಾಯಿನಿ ಅನಿಸ್ಬಿಡುತ್ತೆ ನನಗೆ. ನೋಡೋಣ ಟ್ರಾಫಿಕ್ ಜಾಮೆಲ್ಲ ಹೆಂಗಿದೆಯೋ, ಎಷ್ಟೊತ್ತಿಗೆ ಮನೆಗೆ ರೀಚ್ ಆಗ್ತೀನೋ, ಏನಾಗೋದು ಅಂತ ನೋಡೋಣ. ಮಧ್ಯೆ ಒಂದೇ ಒಂದು ರೋಡು. ಬೆಳಗಿನ ಜಾವನೇ ಬಂದಿರಿ. ಇನ್ನು ಲೊಕೇಶನ್ ಸಕ್ಕತ್ತಾಗಿರೋದು, ಫಾಗ್ ಎಲ್ಲ ಇರೋದು. ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಮತ್ತೆ ಈ ಕಡೆ ಹೋದಾಗ ತೋರಿಸ್ತೀನಿ. ಬೆಂಗಳೂರು 63 ಕಿಲೋಮೀಟ್ರ್ ಇದೆ ಇನ್ನು. ಸ್ಟ್ರೈಟ್ ಹಂಗೆ ಟೋಲ್ ಕಡೆಗೆ ಹೋಗ್ಬೇಕು ಇವಾಗ. ಟೋಲ್ ಕಡೆಗೆ ಹೋಗಿ ನನಗೆ నేను ಬಂದಿರೋ ರೂಟಲ್ಲಿ ಹೋಗ್ಬಿಡುವ. ಸರ್ಜಾಪುರ ಮೇಲೆ ಹೋಗೋದೇ ಬೆಸ್ಟ್ ಇವಾಗ. ಯಾಕಂದರೆ ಇನ್ಫ್ಯಾಕ್ಟ್ ಇವಾಗ ಟ್ರಾಫಿಕ್ ಜಾಮ್ ಜಾಸ್ತಿ ಇರುತ್ತೆ. ಸುಮ್ಮನೆ ಹೋಗಿ ಅಲ್ಲಿ ಸಿಗ್ಕೊಂಡ್ರೆ 1 ಅವರ್ ವೇಸ್ಟ್ ಆಗುತ್ತೆ. ಅದಕ್ಕೆ ನಾವು ನೆನೆ ಬಂದಿರೋ ರೂಟ್ ಮೇಲೆ ಹೋಗ್ಬಿಡೋಣ ಅಂತಿದ್ದೀವಿ. ಆನಾಗ್ತಾ ಬರ್ತೈತೆ. 40 ಕಿಲೋಮೀಟ್ರು ಮುಂದೆ ಡೈವರ್ಷನ್ಸ್ ಇಲ್ಲ. ಟಿನ್ ಫ್ಯಾಕ್ಟ್ರಿ, ಕೇರ್ಪುರಮು, ಹೆಬ್ಬಾಳ. ಪಟ ಅಂತ ದಾಟ್ಬಿಟ್ರೆ ಮನೆಗೆ ಹೋಗ್ಬಿಡ್ಬೋದು. ನಮ್ಮಮ್ಮ ಚಟಾಪಟ ಹೊಡಿತಾರೆ ಆಮೇಲೆ. ಇನ್ನು ಹೊಸೂರು ದಾಟ್ತಾ ಇದ್ದೀವಿ.
ಕರ್ನಾಟಕ ಸುಸ್ವಾಗತ, ಕರ್ನಾಟಕಕ್ಕೂ ಬಂದ್ಬಿಟ್ವಿ. ಏನೋ ಒಂಥರ ಫೀಲ್ ಅದು. ನಾವು ಕರ್ನಾಟಕಕ್ಕೂ ಎಂಟರ್ ಆಗೋದ್ವಿ. ನಾವು ಇಲ್ಲಿಂದ 50 ಕಿಲೋಮೀಟ್ರ್ ಇದೆ ಮನೆ ಹತ್ರಕ್ಕೆ ಎಕ್ಸಾಕ್ಟಾಗಿ. ಅಲ್ಲಿ ಇವಾಗ ಟ್ರಾಫಿಕ್ ಜಾಮ್ ಮೇಲೆ ಡಿಪೆಂಡು. ಟ್ರಾಫಿಕ್ ಜಾಮ್ ಏನು ಇರೋಲ್ಲ ಅಂದರೆ 1 ಅವರಲ್ಲಿ ಹೋಗ್ಬಿಡ್ಬೋದು. ಟ್ರಾಫಿಕ್ ಜಾಮ್ ಇತ್ತು ಅಂದರೆ 1.5 ಅವರ್ 2 ಅವರ್ ಆಗುತ್ತೆ. ಒಳಗಡೆಯಿಂದ ಹೋಗೋದೇ ಬೆಸ್ಟು, ಯಾಕಂದರೆ ಸುಮ್ಮನೆ ಅಲ್ಲಿ ಟ್ರಾಫಿಕ್ ಜಾಮ್ ಬೇರೆ ಇರ್ತದೆ. ಒಳಗಡೆಯಿಂದ ಹೋದರೆ ಟ್ರಾಫಿಕ್ ಜಾಮ್ ಒಂಚೂರು ಕಮ್ಮಿ ಇರುತ್ತೆ. ಸರ್ಜಾಪುರ ಕರೆಕ್ಟ್ ಇವತ್ತು ಬೇರೆ ಇಲ್ಲಿ ಜಾತ್ರೆ ನಡೀತಾ ಇರಬೇಕೇನೋ. ಏನೇ ಬರ್ತಾ ಇರಬೇಕಾದ್ರೆ ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿ ಇಟ್ಟಿದ್ರು. ಜಾತ್ರೆ ಜೋರಾಗಿ ನಡೀತೈತೆ, ನೋಡ್ಬೇಕಿನ್ನು. ಇದು ಒಂದೇ ರೋಡು, ಸರ್ಜಾಪುರ ರೋಡಲ್ಲಿ ಹೋಗಬೇಕು. ಏನು ಗುರು ಬಿಸಿಲು ಇವತ್ತು ಈ ಥರ ಐತೆ, ಕಣ್ಣಿಗೆ ಹೊಡಿತೈತೆ, ನಿದ್ದೆ ಬೇರೆ ಇಲ್ಲ, ಕಣ್ಣೆಲ್ಲ ಹೊಡಿತೈತೆ ಗೈಸ್. ಇಷ್ಟು ಕಷ್ಟಪಟ್ಟು ಮಾಡ್ತಾಯಿದ್ದೀನಿ, ನನಗೆ ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ನಮಗೆ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ನನಗೇನು ಉತ್ಸಾಹನೇ ಸಿಗಲ್ಲ. ಏನೋ ಮಾಡಿ ಸಪೋರ್ಟ್ ಮಾಡಿ ಗೈಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನಗೂ ಸ್ವಲ್ಪ ಸಪೋರ್ಟ್ ಮಾಡಿ. ಏನಾದರೂ ತಪ್ಪು ಹೇಳಿದ್ರೆ ಕ್ಷಮಿಸ್ಬಿಡಿ. ನಾನೇ ತಿದ್ಕೊಬೇಕಷ್ಟೇ ನೆಕ್ಸ್ಟ್ ಟೈಮಿಂದ. ಸರ್ಜಾಪುರ ಟ್ರಾಫಿಕ್ ಜಾಮಲ್ಲೇ ಸಿಗಾಕೊಂಡ್ಬಿಟ್ಟಿದ್ದೀವಿ ಗಾಯ್ಸ್. ಬರೋ ಅಷ್ಟರಲ್ಲಿ ನಡ್ಕೊ ಅಂದ್ಕೊಳ್ಳಿ 4 ಕಾಲಾಗಿದೆ. ನಾವು ಮೂರು ಕಾಲಕ್ಕೆ ಸರ್ಜಾಪುರ ಎಂಟ್ರಾಗಿರೋದು. ಇನ್ನೂ ನಾವು ಸರ್ಜಾಪುರ ಎಕ್ಸಿಟೇ ಆಗಿಲ್ಲ. 4 ಕಾಲ್ ಆಗ್ತಾಯಿದೆ ಅವಾಗಲೇ ಟೈಮು. ಇನ್ನು KR ಪುರ ಮಾತ್ರ ಎಲ್ಲ ಇನ್ನು ಎಷ್ಟು ಟ್ರಾಫಿಕ್ ಜಾಮ್ ಅಂತ ನೋಡಬೇಕಿನ್ನ. ತಪ್ಪಿಸ್ಕೊಂಡು ಬಂದಿದ್ದಾಯ್ತು. ಮೈನ್ ರೋಡಲ್ಲಿ ಇದ್ದೀವಿ ಇವಾಗ. ಇನ್ನೇನು KR ಪುರ ಒಂದು ಟ್ರಾಫಿಕ್ ಜಾಮ್ ಇಲ್ಲ ಅಂದರೆ ಸಾಕು, ಇನ್ನು ಆರಾಮಾಗಿ ಮನೆಗೆ ಬಂದ್ಬಿಡ್ಬೋದು ಒಂದು 1/2 ಅವರಲ್ಲಿ. KR ಪುರಮಲ್ಲಿ ಹೆಂಗೈತೋ ಟ್ರಾಫಿಕ್ ಜಾಮ್ ಇರೋದು ನೋಡಬೇಕು. ಈ ಮೆಟ್ರೋ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಇದ್ದಿದ್ದು ಟ್ರಾಫಿಕ್ ಜಾಮ್ ಜಾಸ್ತಿ ಆಗೋಗ್ಬಿಟ್ಟಿದೆ. ಅದು ಕಂಪ್ಲೀಟ್ ಆಗೋವರೆಗೂ ಟ್ರಾಫಿಕ್ ಜಾಮ್ ಅಷ್ಟೇ ಇರುತ್ತೆ.